ದೇಶಿಹಳ್ಳಿ ಕೆರೆಯಲ್ಲಿ ಬಸ್ ಡಿಪೋ ನಿರ್ಮಿಸಲು ಸಚಿವರ ಗ್ರೀನ್ ಸಿಗ್ನಲ್. ಶಾಸಕ ಎಸ್ಎಂ ನಾರಾಯಣಸ್ವಾಮಿ. E5 ನ್ಯೂಸ್ಗೆ ಸ್ವಾಗತ. ರಾಜ್ಯ ಸರ್ಕಾರದ ಪಂಚ ಗ್ಯಾರಂಟಿಗಳಲ್ಲಿ ಒಂದಾದ ಶಕ್ತಿ ಯೋಜನೆಯಡಿ 500 ಕೋಟಿ ಮಹಿಳೆಯರು ಪ್ರಯಾಣ ಮಾಡಿರುವ ಹಿನ್ನೆಲೆಯಲ್ಲಿಂದು ಬೆಳಗ್ಗೆ 8:30 ವೇಳೆಗೆ ಬಂಗಾರಪೇಟೆ ಸರ್ಕಾರಿ ಬಸ್ ನಿಲ್ದಾಣದಲ್ಲಿ ಗ್ಯಾರಂಟಿ ಅನುಷ್ಠಾನ ಯೋಜನೆಯಡಿ ನಡೆದ ಸಂಭ್ರಮಾಚರಣೆ ಕಾರ್ಯಕ್ರಮದಲ್ಲಿ ಶಾಸಕ ನಾರಾಯಣಸ್ವಾಮಿ ಪಾಲ್ಗೊಂಡು ಬಸ್ಸಿಗೆ ಪೂಜೆ ಸಲ್ಲಿಸುವ ಮೂಲಕ ಚಾಲನೆ ನೀಡಿ ಮಹಿಳಾ ಪ್ರಯಾಣಿಕರಿಗೆ ಸಿಹಿ ಹಂಚಿ ಸಂಭ್ರಮಾಚರಣೆ ಮಾಡಿದರು. ಈ ವೇಳೆ ಮಾತನಾಡಿದ ಶಾಸಕರು, ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ನುಡಿದಂತೆ 5 ಗ್ಯಾರಂಟಿಗಳನ್ನು ಮನೆಗಳಿಗೆ ತಲುಪಿಸುವ ಕೆಲಸ ಮಾಡಿದ್ದೇವೆ. ಅದರಲ್ಲಿ ಪ್ರಮುಖ ಗ್ಯಾರಂಟಿಗಳಲ್ಲಿ ಒಂದಾದ ವ್ಯಕ್ತಿ ಯೋಜನೆಯಡಿ ಮಹಿಳೆಯರು ರಾಜ್ಯಾದ್ಯಂತ ಉಚಿತವಾಗಿ ಪ್ರಯಾಣ ಮಾಡಲು ಅನುಕೂಲ ಮಾಡಿಕೊಟ್ಟಿದ್ದೇವೆ. ಈ ಯೋಜನೆಯಡಿ 500 ಕೋಟಿ ಮಹಿಳೆಯರು ಉಚಿತವಾಗಿ ಸರ್ಕಾರಿ ಬಸ್ನಲ್ಲಿ ಪ್ರಯಾಣ ಮಾಡಿರುವುದು ಹೆಮ್ಮೆಯ ಸಂಗತಿ ಎಂದರು. ಶಕ್ತಿ ಯೋಜನೆಗಳು ಅನುಷ್ಠಾನವಾಗಲು ಕಾರಣೀಭೂತರಾದ ಕಾಂಗ್ರೆಸ್ ಅಧಿನಾಯಕಿ ಸೋನಿಯಾ ಗಾಂಧಿ, ಅಖಿಲ ಭಾರತ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ, ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಅವರಿಗೆ ಧನ್ಯವಾದ ತಿಳಿಸಿದರು. ಈ ಸಂದರ್ಭದಲ್ಲಿ ಮಾಜಿ ಶಾಸಕ ಎಂ ನಾರಾಯಣಸ್ವಾಮಿ, ಪುರಸಭಾಧ್ಯಕ್ಷ ಎಂಜಿ ಗೋವಿಂದ, ಕೂಡಾ ಅಧ್ಯಕ್ಷ ಗೋಪಾಲರೆಡ್ಡಿ, ಗ್ಯಾರಂಟಿ ಅನುಷ್ಠಾನ ಯೋಜನಾ ಅಧ್ಯಕ್ಷ ಎಸ್ಎ ಪಾರ್ಥಸಾರಥಿ, ಉಪಾಧ್ಯಕ್ಷ ರಫೀಕ್, ಜಿಲ್ಲಾ ಕಾಂಗ್ರೆಸ್ ಮಾಜಿ ಅಧ್ಯಕ್ಷ ಹಾಲಿ ಪುರಸಭಾ ಸದಸ್ಯ ಕೆ ಚಂದ್ರಾರೆಡ್ಡಿ, ಪುರಸಭಾ ಸದಸ್ಯರಾದ ಸಾದಿಕ್ ಪಾಷಾ, ಶಬಾನಾ, ಪ್ರಶಾಂತ್, ಮುಖಂಡರುಗಳಾದ ಎ ಬಾಬು, ದೇಶಿಹಳ್ಳಿ ವೆಂಕಟರಾಮಪ್ಪ, ರಂಗರಾಮಯ್ಯ, ಪ್ರಸಾದ್, ಬೀರಪ್ಪ, ಚಂದ್ರಕುಮಾರ್, ಅತ್ತಿಗಿರಿಕೊಪ್ಪ ಪ್ರಕಾಶ್, ಬಂಗಾರಪೇಟೆ ಬಸ್ ಡಿಪೋ ಸಂಚಾರಿ ನಿಯಂತ್ರಕ ಬಿ ಚಲಪತಿ ಸೇರಿದಂತೆ ಕಾಂಗ್ರೆಸ್ ಮುಖಂಡರುಗಳು, ಬಸ್ ಡಿಪೋ ಸಿಬ್ಬಂದಿಗಳು ಹಾಜರಿದ್ದರು. ತುಮಟಕೆರೆ ಶಿವರಾಜು ಎಂ, E5 ನ್ಯೂಸ್, ಬಂಗಾರಪೇಟೆ. ಆ ಶಕ್ತಿ ಯೋಜನೆಯಲ್ಲಿ ಇತಿಹಾಸದಲ್ಲಿ 500 ಕೋಟಿ ಜನ ಇವತ್ತು KSRTC ಬಸ್ಗಳು ಪ್ರಯಾಣ ಮಾಡಿದ್ದಾರೆ. ಈ ಒಂದು ಸಂಭ್ರಮಾಚರಣೆಯನ್ನ ಬಂಗಾರಪೇಟೆ ತಾಲೂಕು ಗ್ಯಾರಂಟಿ ಸಮಿತಿಯ ಅಧ್ಯಕ್ಷರಾಗಿರ್ತಕ್ಕಂಥ ಸರ್ಕಾರದ ಅವಧಿಯಲ್ಲಿ ಭಾರತ ದೇಶದಲ್ಲಿ ಇವತ್ತು 5,000 ಕೋಟಿ 500 ಕೋಟಿ ಜನ ಇವತ್ತು KSRTC ಬಸ್ಗಳಲ್ಲಿ ನನ್ನ ಅಕ್ಕ ತಂಗಿಯರು, ತಾಯಂದಿರು, ಮಕ್ಕಳು ಸೇರಿ ಇವತ್ತು 500 ಕೋಟಿ ಜನ ಪ್ರಯಾಣ ಮಾಡತಕ್ಕಂಥದ್ದು ಇತಿಹಾಸ ದಾಖಲೆ. ಎಲ್ಲರೂ ಕೂಡ ಪ್ರಯಾಣ ಮಾಡತಕ್ಕಂಥದ್ದು ಯಾವುದೇ ಟಿಕೆಟನ್ನು ಪಡೆಯದೆ ಉಚಿತ ಪ್ರಯಾಣ. ಬಹುಶಃ ಇದು ಭಾರತ ದೇಶದಲ್ಲಿ ಇಂದ ಇಳಿದುಕೊಳ್ತಕ್ಕಂಥದ್ದು ಇದು ಮೊದಲನೇ ಬಾರಿ. ಅದು ಕರ್ನಾಟಕ ಸರ್ಕಾರ, ಸಿದ್ದರಾಮಯ್ಯನವರ ಕಾಂಗ್ರೆಸ್ ಸರ್ಕಾರ. ಇದರೊಂದಿಗೆ ಇದರ ಮಹತ್ವಾಕಾಂಕ್ಷಿ ಯೋಜನೆ ಆಗಿರ್ತಕ್ಕಂಥ ನಮ್ಮ ದೇಶದ ಕಾಂಗ್ರೆಸ್ ಪಕ್ಷದ ಅಧಿನಾಯಕಿ ಆಗಿರ್ತಕ್ಕಂಥ ಶ್ರೀಮತಿ ಸೋನಿಯಾ ಗಾಂಧಿ ಅವರು, ರಾಹುಲ್ ಗಾಂಧಿ ಅವರು, ರಾಷ್ಟ್ರೀಯ ಅಧ್ಯಕ್ಷರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಮಲ್ಲಿಕಾರ್ಜುನಜಿ ಅಪ್ಪಾಜಿ ಅವರು, ಇವರೆಲ್ಲರ ಸಹಕಾರದೊಂದಿಗೆ ಇವತ್ತು ನಾವು ಈ ಕರ್ನಾಟಕ ರಾಜ್ಯದಲ್ಲಿ 5 ಗ್ಯಾರಂಟಿಗಳನ್ನು ಕೊಟ್ಟು, ಆ 5 ಗ್ಯಾರಂಟಿಗಳಲ್ಲಿ ಇದು ಕೂಡ ಒಂದು ಗ್ಯಾರಂಟಿ. ಶಕ್ತಿ ಯೋಜನೆ 500 ಕೋಟಿ, 1-2 ಕೋಟಿ ಅಲ್ಲ, 500 ಕೋಟಿ ಹೆಣ್ಣು ಮಕ್ಕಳು ಇವತ್ತು ಉಚಿತವಾಗಿ ಬಸ್ಸುಗಳಲ್ಲಿ ಪ್ರಯಾಣ ಮಾಡಿರುತ್ತಾರೆ. ಇದುವರೆಗೂ ಸುಮಾರು 12,614 ಕೋಟಿ ರೂಪಾಯಿ, 12,614 ಕೋಟಿ ರೂಪಾಯಿಗಳನ್ನ ಸರ್ಕಾರ ಇವತ್ತು KSRTCಗೆ ಕೊಟ್ಟಿದೆ. ಒಂದು ಕಡೆ ಎಲ್ಲೋ ಒಂದು ಕಡೆ ಕಷ್ಟದಲ್ಲಿತ್ತು. ನಮ್ಮ ಸರ್ಕಾರ ಇವತ್ತು ಉಚಿತ ಯೋಜನೆಯನ್ನು ಮಾಡಿ ಮಹಿಳೆಯರಿಗೆ ಉತ್ತೇಜನವನ್ನು ಕೊಟ್ಟು ಇವತ್ತು 12,614 ಕೋಟಿ ರೂಪಾಯಿಗಳಿಂದ ಇವತ್ತು KSRTC ಮುಖಾಂತರ ಇವತ್ತು ನಾವು KSRTC ಕೂಡ ಚೈತನ್ಯ ಕೊಟ್ಟಿದ್ದೇವೆ. ಅಲ್ಲಿ ಕೆಲಸ ಮಾಡತಕ್ಕಂಥ ಸಿಬ್ಬಂದಿಗೆ, ಡ್ರೈವರ್ ಚಾಲಕರಿಗೆ, ಕಂಡಕ್ಟರ್ಗೆ, ಆ ಸಿಬ್ಬಂದಿ ಕೂಡ ಸಂಬಳ ಕೊಡುವುದರ ಚೈತನ್ಯವನ್ನು ಕೂಡ ಕೊಟ್ಟಿದ್ದೇವೆ ನಾವು. ಅದರೊಟ್ಟಿಗೆ ಇವತ್ತು ಸುಮಾರು 4,000 ಡ್ರೈವರ್ಗಳನ್ನ, ಕಂಡಕ್ಟರ್ಗಳನ್ನ ಅಪಾಯಿಂಟ್ ಮಾಡೋದಕ್ಕೆ ನಮ್ಮ ಮಂತ್ರಿ ಆಗಿರ್ತಕ್ಕಂಥ ರಾಮಲಿಂಗಾರೆಡ್ಡಿ ಅವರು ಕೂಡ ಇವತ್ತು ಪ್ರಕಟಣೆ ಮಾಡಿ ಈಗ ನಡೀತಾ ಇದೆ. ಮತ್ತು 5,000